ಜಸ್ಟ್ 60 ಸೆಕೆಂಡ್ಸ್ ಅಲ್ಲಿ ಹೆಂಗೆ ಪ್ಲಾನ್ ಮಾಡಿ ಅವರು ಅಟ್ಯಾಕ್ ಮಾಡಿದ್ರು ಅಂತ ಅಂದ್ರೆ ನಿಜಕ್ಕೂ ಹಿಂಗ ಅಟ್ಯಾಕ್ ಮಾಡಬಹುದಾ ಅಂತ ಅನ್ಸುತ್ತೆ. 2 ನಿಮಿಷದಲ್ಲಿ ಮ್ಯಾಗಿ ಆಗುತ್ತೆ. 2 ನಿಮಿಷದಲ್ಲಿ ಮ್ಯಾಗಿ ಆಗುತ್ತೆ. ಆದ್ರೆ 60 ಸೆಕೆಂಡ್ ಅಲ್ಲೇ ಒಬ್ಬ ಇರಾನ್ ದೇಶದ ಸರ್ವೋಚ್ಚ ನಾಯಕ 40 ವರ್ಷಗಳ ಕಾಲ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಕಟ್ಟಿದಂತಹ ಸಾಮ್ರಾಜ್ಯದ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಅನ್ನ ಕೇವಲ 60 ಸೆಕೆಂಡ್ಗಳಲ್ಲಿ ಹೊಡೆದುರುಳಿಸಿದ್ರು ಅಂದ್ರೆ ಇದು ನಂಬೋದಕ್ಕೆ ಅಸಾಧ್ಯ. ಬಟ್ ಅದು ಸಾಧ್ಯ ಮಾಡಿದೆ. ಯಾವುದೋ ಮೊಸಾದ್, ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ. ಸೊ ಹೇಗೆ ಇವರು ಟ್ರ್ಯಾಪ್ ಆದ್ರು ಅನ್ನೋದೇ ರಣರೋಚಕ. ಆ ಟ್ರ್ಯಾಪ್ ಆಗಿರೋದ್ರ ಹಿಂದಿನ ಒಂದು ಟ್ವಿಸ್ಟ್ ಏನು ಅಂತಂದ್ರೆ CCTV ಕ್ಯಾಮ್ರಾಗಳು. CCTV ಕ್ಯಾಮ್ರಾಗಳಿಂದ 40 ಜನ ಮುಖ್ಯಸ್ಥರು ಮತ್ತು ಒಂದು ದೇಶದ ಸರ್ವೋಚ್ಚ ನಾಯಕ ಸತ್ತು ಹೋಗ್ತಾನೆ ಅಂದ್ರೆ ಅದರ ಇಂಟ್ರೆಸ್ಟಿಂಗ್ ವಿಚಾರಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ದೇಶದೆಲ್ಲೆಡೆ ಅಳವಡಿಸಿದ್ದಂತಹ ಟ್ರಾಫಿಕ್ ಕ್ಯಾಮ್ರಾಗಳು ಅಯಾತುಲ್ಲಾ ಅಲಿ ಖಮೇನಿಯ ಪ್ರಾಣವನ್ನ ತೆಗೆದು ಬಿಡ್ತು. ಹಾಗಾದ್ರೆ ಈ ದೇಶದೆಲ್ಲೆಡೆ ಹಾಕಲಾದಂತಹ ಈ ಟ್ರಾಫಿಕ್ ಕ್ಯಾಮ್ರಾಗಳಿದಾವಲ್ಲ, ಈಗ ನಮ್ಮ ಏನು ರಸ್ತೆಗಳಲ್ಲಿ ಹಾಕಿದಾರಲ್ಲ ಟ್ರಾಫಿಕ್ ಕ್ಯಾಮ್ರಾ, ಆ ತರದ ಟ್ರಾಫಿಕ್ ಕ್ಯಾಮ್ರಾಗಳಲ್ಲ ಅವು ಇರಾನ್ನಲ್ಲಿ. ಮತ್ತು ಈ ಕ್ಯಾಮ್ರಾಗಳನ್ನ ಅಳವಡಿಸೋದಕ್ಕೂ ಕೂಡ ತುಂಬಾ ದೊಡ್ಡ ರೀಸನ್ ಇದೆ ಪ್ರಭು. ಏನು ಅಂತಂದ್ರೆ ನೀವು ಕೇಳಿರ್ಬೋದು, ಇತ್ತೀಚೆಗೆ ಇರಾನ್ನಲ್ಲಿ ಒಂದು ಹೋರಾಟ ನಡೆದಿತ್ತು 2022ರಲ್ಲಿ. ಏನು ಹೋರಾಟ? ಮಹಿಳೆಯರ ಹೋರಾಟ. ಮೆಹನಾ ಅಮೀನಿ ಅನ್ನುವಂತಹ ಒಬ್ಬ ಹೋರಾಟಗಾರ್ತಿ, ಒಬ್ಬ ಯುವತಿ, ಆಕೆಯ ನೇತೃತ್ವದಲ್ಲಿ ಇರಾನ್ನ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಯಾಕೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬೇಕು. ಯಾವುದರಿಂದ ಸ್ವಾತಂತ್ರ್ಯ ಬೇಕು? ನಮಗೆ ಧರ್ಮದ ತತ್ವಗಳು, ಸಿದ್ಧಾಂತಗಳು ಅಂತ ಹೇಳಿ ಇದೇ ಬಟ್ಟೆ ಹಾಕೋಬೇಕು, ಹಾಗೇ ಬಟ್ಟೆ ಹಾಕೋಬೇಕು, ಇದೇ ರೀತಿ ಮುಖ ಮುಚ್ಕೋಬೇಕು, ಇದೇ ರೀತಿ ತಲೆ ಮುಚ್ಕೋಬೇಕು ಅಂತ ತಾವು ಕಟ್ಟುಪಾಡುಗಳನ್ನ ನಮ್ಮ ಮೇಲೆ ಹೇರಿದ್ದೀರಿ. ಆ ಕಟ್ಟುಪಾಡುಗಳಿಂದ ನಮಗೆ ಸ್ವಾತಂತ್ರ್ಯ ಬೇಕು. ನಮಗೆ ಹೇಗೆ ಇಷ್ಟನೋ ಹಾಗೆ ನಮ್ಮನ್ನ ಬದುಕಲು ಬಿಡಿ. ನಮಗೆ ಏನ್ ಇಷ್ಟನೋ ಅದನ್ನ ನಮಗೆ ಧರಿಸೋದಕ್ಕೆ ಬಿಡಿ. ಹಿಜಾಬ್ ಮತ್ತು ಬುರ್ಕಾ ಅಡಿಯಲ್ಲಿ ನಮ್ಮನ್ನ ಬಂಧಿಸಬೇಡಿ. ಧರ್ಮದ ಭೂತವನ್ನ ತೋರಿಸಿ ನಮ್ಮನ್ನ ಸೆರೆಮನೆಯಲ್ಲಿ ಇಡಬೇಡಿ ಅಂತ ಇರಾನ್ನ ಕೆಲ ಮಹಿಳೆಯರು ಮೆಹನಾ ಅಮೀನಿ ಅನ್ನುವಂತ ಹೋರಾಟಗಾರ್ತಿಯ ನೇತೃತ್ವದಲ್ಲಿ ಇರಾನ್ನ ಬೀದಿಗಿಳಿತಾರೆ. ಹೇಗಿಳಿತಾರೆ? ಯಾವುದೇ ರೀತಿಯಾದಂತಹ ಹಿಜಾಬ್ ಮತ್ತು ಯಾವುದೇ ರೀತಿಯಾದಂತಹ ಬುರ್ಕಾ ಇಲ್ಲದೆ ಸಾಕಷ್ಟು ಮಹಿಳೆಯರು ಇರಾನ್ನ ಬೀದಿಗಿಳಿತಾರೆ. ಆ ವಸ್ತ್ರ ಏನಿದೆ ಅದನ್ನ ಬೆಂಕಿ ಹಚ್ಚಿ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಪ್ರತಿಭಟನೆಯನ್ನ ನೋಡಿದಂತಹ ಇರಾನ್ ಮತ್ತು ಇರಾನ್ನ ಸರ್ಕಾರ, ಖಮೇನಿ ಸರ್ವೋಚ್ಚ ನಾಯಕ ಕೆಂಡಾಮಂಡಲ ಆಗ್ತಾನೆ. ಡೆಫಿನೆಟ್ಲಿ ಇದರ ಹಿಂದೆ ಅಮೆರಿಕ ಇದೆ. ಅಮೆರಿಕ ನನ್ನ ರಾಷ್ಟ್ರದ ಮಹಿಳೆಯರನ್ನ ಪ್ರೇರೇಪಿಸ್ತಾ ಇದೆ. ಹೀಗಾಗಿ ನಾನು ಇದನ್ನ ಬಗ್ಗುಬಡಿಲೇಬೇಕು. ಯಾಕೆ ಅಂದ್ರೆ ಇರಾನ್ ದೇಶ ಒಂದು ಇಸ್ಲಾಮಿಕ್ ಕಂಟ್ರಿ. ಇಡೀ ದೇಶ ಇಸ್ಲಾಂನ ಆಧಾರದ ಮೇಲೆ ನಿಂತಿದೆ. ಸೊ ಯಾರು ಈ ಇಸ್ಲಾಂನ ವಿರೋಧಿಸ್ತಾರೆ ಅವರು ದೇಶದ್ರೋಹಿಗಳು. ಹಾಗಾಗಿ ನೀವು ಹಿಜಾಬ್ ಹಾಕ್ಬೇಕು, ನೀವು ಏನಿದೆ ಕಟ್ಟುಪಾಡುಗಳು ಅದನ್ನ ಪಾಲಿಸಲೇಬೇಕು ಅಂತ ಈ ಹೋರಾಟಗಾರ್ತಿ ಯಾರಿದ್ದಾರೆ ಮೆಹನಾ ಅಮೀನಿ, ಆಕೆಯನ್ನ ಬಂಧಿಸ್ತಾರೆ. ಬಹಳ ಜನ ಹೇಳೋದು ಆಕೆಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಆಕೆಗೆ ತಲೆಯಲ್ಲಿ ರಕ್ತ ಸೋರಿಕೆಯಾಗಿ ಇಂಟರ್ನಲ್ ಏನೇನೋ ಡ್ಯಾಮೇಜ್ ಆಕೆ ಸತ್ತೋದ್ಲು ಅಂತ. ಆದ್ರೆ ಆಕೆ ಹೇಗ್ ಸತ್ತೋದ್ಲು ಅನ್ನೋದ್ರ ಬಗ್ಗೆನೇ ಈಗ ಒಂದು ದೊಡ್ಡ ಚರ್ಚೆ ಇದೆ. ಆಕೆಗೆ ಹೃದಯಾಘಾತ ಆಯ್ತು, ಹಾಗಾಗಿ ಆಕೆ ಸತ್ತೋದ್ಲು. ಪೊಲೀಸರು ಅವ್ರ ಗಾರ್ಡ್ಸ್ ತಮ್ಮ ಸುಪರ್ದಿಗೆ ತೆಗೆದುಕೊಂಡಾಗ ಹೃದಯಾಘಾತ ಆಗಿ ಆಕೆ ಸತ್ತೋದ್ಲು ಅಂತ ಬಹಳ ಆ ಸರ್ಕಾರ ಹೇಳುತ್ತೆ. ಬಟ್ ಹೋರಾಟಗಾರರು ಹೇಳೋದು ಆಕೆಗೆ ಬಹಳ ತಳಿತಕ್ಕೆ ಒಳಪಟ್ಲು, ಹೀಗಾಗಿ ಆಕೆ ಒದ್ದಾಡಿ ಸತ್ಲು ಅಂತ. ಅದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ. ಆ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಮತ್ತು ಬಹಳಷ್ಟು ಅಂತಾರಾಷ್ಟ್ರೀಯ ಮಹಿಳಾ ಪರ ಸಂಘಟನೆಗಳು ಧ್ವನಿ ಎತ್ತಿದ್ವು. 400ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಇವ್ರು ಸಾಯಿಸಿಬಿಟ್ಟಿದ್ದಾರೆ ಅಂತ. ಮೋಸ್ಟ್ಲಿ ಅದ್ರ ಪಾಪನೇ ಏನೋ ಖಮೇನಿನ ಸಾಯಿಸ್ತಾ ಇದೆ. ನಾವು ನಿನ್ನೆ ಇರಾನ್ನಲ್ಲಿ 160 ಪ್ರಾಥಮಿಕ ಶಾಲಾ ಹೆಣ್ಣು ಮಕ್ಕಳ ಒಂದು ದಾಳಿಯ ಬಗ್ಗೆ ತುಂಬಾ ಬೇಜಾರಲ್ಲಿ ನಾನು ಖಂಡಿಸಿದ್ದೆ. ಅದೇ ರೀತಿ ಅಂದು ಕೂಡ ಏನು ಮಹಿಳೆಯರು ಬೀದಿಗಿಳಿದು ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ನಡೆದಂತಹ ಹಿಂಸೆ ಮತ್ತು ಆ ಸಂದರ್ಭದಲ್ಲಿ ನಡೆದಂತಹ ಮಾರಣ ಹೋಮ ಏನಿದೆ ಅದನ್ನು ಅಷ್ಟೇ ತೀವ್ರವಾಗಿ ನೊಂದು ಖಂಡಿಸ್ತೀನಿ. ಸೊ ಆ ಒಂದು ಸಂದರ್ಭದಲ್ಲಿ ಇರಾನ್ ಏನು ಮಾಡುತ್ತೆ,
ಯಾರ್ಯಾರು ಹಿಜಬ್ ಹಾಕಲ್ಲ, ಯಾರ್ಯಾರು ಬುರ್ಕಾ ಹಾಕಲ್ಲ ಅಂತ ರೋಡ್ಗಳಲ್ಲಿ ಈ ಒಂದು CCTV ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡುತ್ತೆ. ಈ CCTV ಕ್ಯಾಮ್ರಾಗಳು ನಮ್ಮ ಟ್ರಾಫಿಕ್ ಅಲ್ಲಿ ಇರ್ತಾವಲ್ಲ ಆ ಥರದ್ದಲ್ಲ, ಇವು ಮುಖವನ್ನ ಗುರುತಿಸುವಂತಹ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ತುಂಬಾ ಆಕ್ಯುರೇಟ್ ಆಗಿ ಮುಖವನ್ನ ಗುರುತಿಸುವ, ಚಲನವಲನಗಳನ್ನ ಅಧ್ಯಯನ ಮಾಡುವ, ಗಾಡಿ ಇದ್ರೆ ಗಾಡಿ ನಂಬರ್ ಪ್ಲೇಟ್ ಜೊತೆಗೆ ಅಂದ್ರೆ ಒಂದು ಸರಿ ಏನಾದ್ರೂ ಹಿಜಬ್ ಹಾಕ್ಲಿಲ್ಲ ಆ ಕ್ಯಾಮ್ರಾದಲ್ಲಿ ಕಣ್ತು ಅಂತಂದ್ರೆ ಅವ್ರಿಗೆ ಒಂದು ಚಲನನ್ನ ಕೊಡೋದು. ಪದೇ ಪದೇ ಹಾಕ್ಲಿಲ್ಲ ಅಂದ್ರೆ ಸೀದಾ ಎತ್ತಾಕೊಂಡು ಹೋಗಿ ಅವ್ರನ್ನ ಜೈಲಿಗೆ ಹಾಕೋದು. ಸೊ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಈ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿತ್ತು. ಯಾವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಈ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿತ್ತೋ ಅದೇ ಕ್ಯಾಮ್ರಾಗಳು ಇವತ್ತು ಖಮೇನಿ ಮತ್ತು 40 ಜನರ ಪ್ರಾಣವನ್ನ ತೆಗೆದಿದೆ. ಸೊ ಯಾವ ರೀತಿ ಈ ಒಂದು ಕ್ಯಾಮ್ರಾಗಳು ಸಹಾಯ ಮಾಡಿದ್ವು, ಯಾವ ರೀತಿ 20 ವರ್ಷಗಳ ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ ಏನಿದೆ ಮೊಸಾದ್ನ ಎಫರ್ಟ್ ಕೇವಲ 60 ಸೆಕೆಂಡ್ಗಳಲ್ಲಿ ಈ ಮುಖ್ಯಸ್ಥನನ್ನ ಕೊಲ್ಲೋದಕ್ಕೆ ಸಾಧ್ಯ ಆಯ್ತು. ಸೊ ಈ ಒಂದು ಕ್ಯಾಮ್ರಾಗಳಿಗೇನಿವೆ, ಈ ಕ್ಯಾಮ್ರಾಗಳನ್ನ ಯಾವ ರೀತಿ ಹ್ಯಾಕ್ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದೇ ಈಗ ಅತಿ ದೊಡ್ಡ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ CCTV ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಲಾಗುತ್ತೆ. ಬೀದಿ ಗಲ್ಲಿಗಳಲ್ಲಿ ಮಹಿಳೆಯರ ಚಲನವಲನಗಳನ್ನ ಗಮನಿಸೋದಕ್ಕೆ ಏನು ಹಾಕಿದ್ದಾರೆ ಕ್ಯಾಮ್ರಾಗಳು, ಆ ಕ್ಯಾಮ್ರಾಗಳನ್ನ ಮೊಸಾದ್ ಹ್ಯಾಕ್ ಮಾಡುತ್ತೆ. ಸೊ ಇವ್ರ ಹತ್ರ, ಇಸ್ರೇಲ್ ಮತ್ತು ಅಮೆರಿಕಾದ ಹತ್ರ ಎಷ್ಟು ಕೆಪಾಸಿಟಿ ಅಂದ್ರೆ ನಿಖರವಾಗಿ ನಿರ್ದಿಷ್ಟವಾಗಿ ಬಾಂಬನ್ನ ಎಲ್ಲ ಹಾಕಬೇಕು, ಏರ್ ಸ್ಟ್ರೈಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಕೆಪಾಸಿಟಿ ಇದೆ. ಆದರೆ ಇಲ್ಲೇ ಇದ್ದಾರೆ ಅನ್ನುವಂತಹ ನಿರ್ದಿಷ್ಟವಾದಂತಹ ಮಾಹಿತಿ ಹೇಗ್ ಸಿಕ್ತು ಅಂತ ಅಂದರೆ CCTV ಕ್ಯಾಮೆರಾಗಳ ಮೂಲಕ ಸಿಕ್ತು. ಇನ್ನು ಮೊಸಾದ್ನ ಅಬಿಲಿಟಿ ನಾವು ಹೇಳ್ಬೇಕಾ? ಇರಾನ್ ನಲ್ಲಿ ಯಾರಾದ್ರೂ 3 ಜನ ಮುಖ್ಯಸ್ಥರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಒಬ್ಬ ಮೊಸಾದ್ನ ಏಜೆಂಟ್ ಆಗಿರ್ತಾನೆ. ಅಷ್ಟರ ಮಟ್ಟಿಗೆ ಯಾವ ಬೆಡ್ರೂಮ್ ಅಲ್ಲಿ ಏನ್ ನಡೀತಾ ಇದೆ, ಯಾವ ಟೇಬಲ್ ಮೇಲೆ ಯಾರು ಏನ್ ತಿಂತಾ ಇದ್ದಾರೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಶತ್ರು ದೇಶದ್ದು ಇಟ್ಕೊಳ್ಳುವಂತಹ ವಿಶ್ವದ ಅತಿ ದೊಡ್ಡ ಬೇಹುಗಾರಿಕಾ ಸಂಸ್ಥೆ ಅಂದ್ರೆ ಮೊಸಾದ್. ಡೊನಾಲ್ಡ್ ಟ್ರಂಪ್ ಅನ್ನು ಕೂಡ ತನ್ನ ಫಿಂಗರ್ ಟಿಪ್ ಅಲ್ಲಿ ಹಿಂಗೆ ಗಿರ್ಗಿಟ್ಲೆ ಆಡಿಸುವಂತಹ ಸಂಸ್ಥೆ ಮೊಸಾದ್. ಸೊ ಈ ಮೊಸಾದ್ ಇರಾನ್ನ ಟೆಕ್ನಾಲಜಿಯನ್ನ ಬಳಸಿ ಇರಾನ್ನ ಸರ್ವೋಚ್ಚ ನಾಯಕನನ್ನೇ ಹೊಡೆದು ಹಾಕ್ತು. ಇರಾನ್ನ ಟ್ರಾಫಿಕ್ ಕ್ಯಾಮ್ರಾಗಳ ನೆಟ್ವರ್ಕ್ CCTV ಫುಟೇಜ್ ನ ಹ್ಯಾಕ್ ಮಾಡುತ್ತೆ ಮೊಸಾದ್. ಈ ಡೇಟಾನ AI ನಿಂದ ಪ್ರಾಸೆಸ್ ಮಾಡಿ ಕಂಪ್ಲೀಟ್ ಆಗಿ ಈ ಪ್ಯಾಟರ್ನ್ ಆಫ್ ಲೈಫ್ ಅನಾಲಿಸಿಸ್ ಮಾಡುತ್ತೆ. ಅಂದ್ರೆ ಪ್ರತಿಯೊಬ್ಬ ಲೀಡರ್ಸ್ನ ಮೂವ್ಮೆಂಟ್ಸ್, ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಅಷ್ಟೇ ಅಲ್ಲ ಅವ್ರ ಜೊತೆ ಇರುವಂತಹ ಅಂಗರಕ್ಷಕರುಗಳು, ಅವರ ಸೆಕ್ಯೂರಿಟಿಗಳು, ಅವ್ರ ಚಲನವಲನಗಳನ್ನು ಕೂಡ ಅನಾಲಿಸಿಸ್ ಮಾಡ್ತಾರೆ. ಇದಾದ ಮೇಲೆ ಸರಿಯಾದ ದಾಳಿ ನಡೆಯುವಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ ನೆಟ್ವರ್ಕ್ ಅನ್ನ ಡಿಸ್ಟ್ರಪ್ಟ್ ಮಾಡ್ತಾರೆ. ಅಂತಂದ್ರೆ ಒಂಥರ ಪರಸ್ಪರ ಬಾಂಡಿಂಗ್ ಕಾಲ್ಸ್ ಹೋಗದೆ ಇರೋ ರೀತಿ. 28 ಫೆಬ್ರವರಿ ಶನಿವಾರ ಬೆಳ್ಳಂಬೆಳಿಗ್ಗೆ ಸೀನಿಯರ್ ಲೀಡರ್ಶಿಪ್ ಮೀಟಿಂಗ್ ಇತ್ತು. ಅಲ್ಲಿ ಅಯಾತುಲ್ಲಾ ಖಮೇನಿ ಕೂಡ ಇದ್ರು. ಎಲ್ಲ ಇನ್ಫಾರ್ಮೇಶನ್ ನ ಗ್ರೌಂಡ್ ನಲ್ಲಿ ಇರುವಂತಹ ಮೊಸಾದ್ನ ಏಜೆಂಟ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ಕೊಡ್ತಾರೆ. ಹೆಡ್ ಕ್ವಾರ್ಟರ್ಸ್ಗೆ ಈ ಮಾಹಿತಿ ಬಂದ ತಕ್ಷಣನೇ ಇಸ್ರೇಲ್ ತನ್ನ 30 ಜೆಟ್ಸ್ಗಳ ಮೂಲಕ ದಾಳಿಯನ್ನ ಮಾಡ್ತವೆ. ಅದರಲ್ಲಿ 1000 ಕಿಲೋಮೀಟರ್ ದೂರ ಟಾರ್ಗೆಟ್ ಮಾಡಿ ಹೊಡೆಯುವ ಶಕ್ತಿ ಇರುವಂತಹ ಜೆಟ್ಗಳು ಇವು. ಹೀಗಾಗಿ ನಿಖರವಾಗಿ ನಿರ್ದಿಷ್ಟವಾಗಿ ಅಯಾತುಲ್ಲಾ ಮತ್ತು ಅವನ 40 ಮುಖ್ಯಸ್ಥರು ಇರುವಂತಹ ಜಾಗಕ್ಕೆ ಡ್ರಾಪ್ ಮಾಡ್ತಾರೆ. 60 ಸೆಕೆಂಡ್ ಅಲ್ಲಿ ಎಲ್ಲ ಫಿನಿಶ್ ಆಗೋಗುತ್ತೆ. ಅದೇ ನೀವು ಹೇಳ್ತಿದ್ರಲ್ಲ ಮೇಡಮ್, ಈ ಮ್ಯಾಗಿ ಅಂದ್ರೆ 120 ಸೆಕೆಂಡ್ಸ್, ಇಲ್ಲಿ ಜಸ್ಟ್ 60 ಸೆಕೆಂಡ್ಸ್ ಅಲ್ಲಿ. ಸೊ ಅದರಲ್ಲೂ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ನಿರ್ದಿಷ್ಟವಾದಂತಹ ನಿಖರವಾದಂತಹ ಮಾಹಿತಿ, ಚಲನ ವಲನ ಎಲ್ಲ ಗೊತ್ತಿದ್ರು ಕೂಡ ಮೊದಲೇ ಫಿನಿಶ್ ಮಾಡ್ಬೇಕಾಗಿತ್ತಲ್ಲ, ಇಷ್ಟ ದಿನ ಯಾಕೆ ತಗೊಂಡ್ರು? ಇಷ್ಟ ದಿನ ಸೊ ಮಾತುಕತೆ ನಡೀತಾ ಇತ್ತು. ಒಂದು ದೇಶದ ಒಬ್ಬ ಸರ್ವೋಚ್ಚ ನಾಯಕನನ್ನ ಅಷ್ಟು ಈಸಿಯಾಗಿ ಕೊಲ್ಲಕ್ಕಾಗಲ್ಲ. ಯಾಕೆ ಅಂದ್ರೆ ಬಹಳಷ್ಟು ರಾಜತಾಂತ್ರಿಕ ವ್ಯವಸ್ಥೆಗಳಲ್ಲಿ ಅವರು ಕೂಡ ದೂಷಣೆಗೆ ಒಳಪಡಬೇಕಾಗುತ್ತೆ.
ಅಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಹೊಡೆಯೋಣ ಅಂತ ಕಾಯ್ತಾ ಇದ್ರು. ವಾರ್ ಆರಂಭ ಆದ 24 ಗಂಟೆಗಳಲ್ಲಿ 60 ಸೆಕೆಂಡ್ಗಳಲ್ಲಿ ಮುಗಿಸ್ಬಿಟ್ರು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಿನಿಮಾದಲ್ಲಿ ತೋರಿಸ್ತಾರ ಮೇಡಮ್, ಒಂದು ಬಟನ್ ಒತ್ತಿದ ತಕ್ಷಣ ಹೋಗಿ ಬಾಂಬ್ ಬೀಳೋದು, ಆ ಥರ ಪಕ್ಕಾ ಪ್ಲಾನ್ ಮಾಡ್ಕೊಂಡು. ಪಕ್ಕಾ ಪ್ಲಾನ್ ಮಾಡ್ಕೊಂಡು